ಅಟ್ಲೀಸ್ಟ್ ಒಂದು ಬೇಸಿಕ್ ಸೆನ್ಸ್ ಅಲ್ಲ, ಅದು ಕಾಮನ್ ಸೆನ್ಸ್. ಅದು ಚಿಕ್ಕ ಪೋಸ್ಟ್ ಇರಲಿ, ಏನೇ ಪೋಸ್ಟ್ ಇರಲಿ ಗೈಸ್, ಗೌರ್ಮೆಂಟ್ ಹೊಡೆದವ್ರ ಮುಂಚೆ ಹೆಂಗ್ ಬೇಜಾರಾಗತ್ತೆ ಅಂದ್ರೆ, ಕೋಪ ಬರುತ್ತಂದ್ರೆ ಅವ್ರ ಮನೆಗೆ ಹೋಗಿ ಭಿಕ್ಷೆ ಬೇಡ್ತೀವಲ್ಲ ಆ ತರ ಇದ್ ಮಾಡ್ತಾರೆ ಗೈಸ್. ಆಲ್ಬಾಗಲ್ಲಿ ಎಷ್ಟು ಗಿಡ ಐತೆ ಅಂತ ಎಣ್ಸ್ಬಿಟ್ಟು ಹೇಳ್ತೀನಿ ಗೈಸ್. ಇದೆ ಇವತ್ತಿನ ಬ್ಲಾಗ್. ಸಿಕ್ಕೋ ನನ್ ಗಂಡ. ಬಟ್ಟೆ ವಿಷಯಕ್ಕೆ ಬಂದ್ರೆ ಹತ್ರ ಬಟ್ಟೆನೇ ಇಲ್ಲ ಗೈಸ್. ನೋಡಿ ಗೈಸ್, ಅದು ಟ್ರಿಪ್. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೋಗ್ಬಿಡುತ್ತೆ 2 ನಿಮಿಷ ಇರು. ಓಕೆ ಗೈಸ್, ಇವತ್ತೇ ನಿಂಗೆ ರೆಡಿ ಆಗ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ, ಥಂಬ್ನೇಲ್ ನೋಡಿರ್ತೀರಾ. ಪೊಲೀಸ್ ಸ್ಟೇಷನ್ ಹೋಗ್ತೇವೆ. ಸೊ ನಾವು ಇವತ್ತು ಲಾಲ್ಬಾಗ್ ಹೋಗ್ತಾ ಇದ್ದೀವಿ. ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ವಿ. ಅದ್ರದ್ದು ಏನಂತಾರೆ, ಲಾಲ್ಬಾಗಲ್ಲಿ ಎಷ್ಟು ಗಿಡ ಐತೆ ಅಂತ ಎಣ್ಸ್ಬಿಟ್ಟು ಹೇಳ್ತೀನಿ ಗೈಸ್. ಇದೆ ಇವತ್ತಿನ ಬ್ಲಾಗ್. ಓಕೆ, ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ವಿ. ಅಪಾಯಿಂಟ್ಮೆಂಟ್ ಇವತ್ತಿದೆ, ಅದಕ್ಕೆ ನಾವಿಬ್ರು ರೆಡಿ ಆಗ್ತಾ ಇದ್ದೀವಿ ಹೋಗೋಕ್ಕೆ. ಬಟ್ ಸೀನ್ ಏನಂದರೆ, ಇವಂದು ಸೆಪ್ರೇಟ್ ಟೈಮು, ನಂದು ಸೆಪ್ರೇಟ್ ಟೈಮ್ ಗೈಸ್. ಅದು ಬೇಜೋರು. ಇವಾಗ ನಾನು ಇನ್ನೂ ವ್ಲಾಗು ಅಪ್ಲೋಡ್ ಮಾಡಬೇಕು. ಈ ಪ್ರೀವಿಯಸ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಲ್ಲ, ಅದನ್ನು ಎಡಿಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಅಪ್ಲೋಡ್ ಮಾಡಬೇಕು. ಬಾಯ್ ಸ್ಕಿನ್ ಕೇರ್ ಬೇಕಂದ್ರೆ ಕಮೆಂಟಲ್ಲಿ ಹಾಕಿ, ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದೆ. ಇವನು ಇವನ್ ಏನ್ ಗೊತ್ತಾ ಗೈಸ್, ಒಂದಿನನೂ ಅಲ್ಲ, ಒಂದ್ ಸತಿ ಹಾಕ್ಕೋತಾನೆ, ಆಮೇಲೆ 1-2 ಸತಿ ನಾನು ಹಾಕಿದ್ರೆ ಹಾಕ್ಸ್ಕೋತಾನೆ, ಇಲ್ಲಾಂದ್ರೆ ಓಕೆ ಗೈಸ್. ಇಲ್ಲಿ ಹಚ್ಚೋದಲ್ಲ ಗೈಸ್, ಇಲ್ಲಿ ಹೋಗೋದ್ರ ಮೇಲೂ ಇರುತ್ತೆ ಸ್ಕಿನ್ ಕೇರ್. ಇಲ್ಲಿ ಹೋಗೋದ್ರ ಮೇಲೂ ಇರುತ್ತೆ, ಇಲ್ಲಿ ಹಚ್ಚೋದ್ರ ಮೇಲೂ ಇರುತ್ತೆ. ಜಾಸ್ತಿ ಇಲ್ಲಿ ಹೋಗೋದ್ರ ಮೇಲೆ 70-30 ರೂಲ್, 70-30 ರೂಲ್. ಸೈಕೋ ನನ್ನ ಗಂಡ. ಎಲ್ಲರೂ ನನಗೆ ಸ್ಕಿನ್ ಕೇರ್ ತೋರಿಸಿ, ಬೇಸಿಕ್ ಸ್ಕಿನ್ ಕೇರ್ ಹೇಳ್ಬೇಕು. ಆಮೇಲೆ ಇನ್ನೇನು ಔಟ್ಫಿಟ್ಸ್ ಯಾವ್ಯಾವ್ದಿದೆ ತೋರಿಸಿ, ಅದೆಲ್ಲ ಹೇಳ್ತಾ ಇದ್ದೀರಾ ಗೈಸ್. ಔಟ್ಫಿಟ್ಸ್ ಅಂದರೆ ಬಟ್ಟೆ ನನ್ನ ಹತ್ರ ಅಷ್ಟೊಂದು ಬಟ್ಟೆನೇ ಇಲ್ಲ ಗೈಸ್. ಡ್ರೆಸ್ ಕಲೆಕ್ಷನ್ ವ್ಲಾಗ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ಅದನ್ನ ಸ್ಕಿನ್ ಕೇರ್ ಓಕೆ, ಬಟ್ ನಾನು ಸ್ವಲ್ಪ ಅಲ್ಲ, ಸ್ಕಿನ್ ಕೇರ್ ಓಕೆ, ಬಟ್ ನಾನು ಸ್ವಲ್ಪ ದಿನ ಹೋಗ್ಬೇಕು, ಯಾಕಂದರೆ ಹೊಸ ಸ್ಕಿನ್ ಕೇರ್ ರುಟೀನ್ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ರಿಸಲ್ಟ್ಸ್ ಸಿಕ್ತು ಅಂದರೆ ಮಾತ್ರ ನಿಮ್ಗೆ ಹೇಳ್ತೀನಿ. ಬಟ್ಟೆ ವಿಷಯಕ್ಕೆ ಬಂದರೆ ಹತ್ರ ಬಟ್ಟೆನೇ ಇಲ್ಲ ಗೈಸ್. ನೋಡಿ ಗೈಸ್, ಅದು ಟ್ರಿಪ್ ಬಿದ್ದೋಗುತ್ತೆ, ಅದು ಟ್ರಿಪ್ ಅದು ಬಟ್ಟೆ ಗೈಸ್. ಅದು ನೋಡಿ ಗೈಸ್, ಅದಲ್ಲದೆ ಇಲ್ಲೊಂದು ಅದು ಅದು ಟ್ರಿಪ್ದು ಗೈಸ್. ಒಂದು ಟ್ರಿಪ್ಗೆ 10,000 ಉಡಾಯಿಸೋಳು ಅಂದ್ರೆ ಅವಳು ಲೆಕ್ಕ ಹಾಕೊಳ್ಳಿ ಗೈಸ್. 10,000 ಅಲ್ಲ, 15,000 ನೋಡು. ಎಷ್ಟು ಚೆನ್ನಾಗಿ 10,000 ಅಂತ ಇದನ್ ಗೈಸ್. ಹೋಗಿ ಕಣ್ಣಲ್ಲಿ ನೀರು ಹಾಕೋತಾ ಇದ್ದೀನಿ. ಆದ್ರೂ ಪರವಾಗಿಲ್ಲ. ಕಲೆಕ್ಷನ್ ಇರ್ಬೇಡ, ಇಲ್ಲೂ ಐತೆ. ಇದೆಲ್ಲ ಗೈಸ್. ಗೈಸ್ ಕಬೋರ್ಡ್ ತುಂಬಾ ಅನ್ವಾಂಟೆಡ್ ಕ್ಲೋಸ್, ಅಂದ್ರೆ ನಂದು ಹಳೆಯ ಕ್ಲೋಸ್. ನನಗೆ ಇದು ಹೊಸ ಬಟ್ಟೆ, ಅದು ಫುಲ್ ಟ್ರೆಡಿಷ್ನಲ್ ಔಟ್ಫಿಟ್ಸು ಹೊಸದು ಎಲ್ಲ ಅಮ್ಮ ಮನೇಲಿದೆ ಗೈಸ್. ಇಲ್ಲಿ ಬಂದುಬಿಟ್ಟು ನಂದು ಆಫೀಸ್ ವೇರ್ ಆ ಥರ ಇತ್ತು. ನಾನು ಇವಾಗ ಆಫೀಸ್ಗೆ ಹೋಗ್ತಾ ಇಲ್ಲ. ಆಮೇಲೆ ಸ್ವಲ್ಪ ಡುಮ್ಮಿ ಆಗಿಬಿಟ್ಟಿದ್ದೀನಿ. ಆವಾಗ ಎಸ್ ಸೈಜ್ ಇತ್ತು ನನ್ನದು, ಇವಾಗ ML ಆ ಥರ ಆಗ್ತಾಯಿದೆ. ನಾನು ಫುಲ್ ಬಾಡಿ ಫಿಟ್ ಡ್ರೆಸ್ಸಸ್ ಮಾಡಿಸ್ತಾ ಇದ್ದಿದ್ದಲ್ವ, ಸೊ ಅದಕ್ಕೇ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಗೈಸ್ ಈ ಕಲರ್ಗೂ. ನನ್ನ ರೂಮ್ ಕಲರು ಅದೇ ಗೈಸ್. ನೋಡಿ, ಇದು ರೂಮ್ ಕಲರು ಲ್ಯಾವೆಂಡರು, ನನ್ನ ಡ್ರೆಸ್ ಕಲರೂ ಲ್ಯಾವೆಂಡರು. ಚೆನ್ನಾಗಿದೆ ಒಂಥರ. ನಂದೆಲ್ಲ ಇದು ಖಾಲಿ ಆಗಿಬಿಟ್ಟಿದೆ ಗೈಸ್. ಸನ್ಸ್ಕ್ರೀನ್ ಎಲ್ಲ ಫುಲ್ ಖಾಲಿ ಆಗಿದೆ. ಬೇರೆದಿದೆ ಗೈಸ್, ಆದರೆ ನಂಗೆ ಅದು ಸೆಟ್ ಆಗಿಲ್ಲ, ಅದಕ್ಕೆ ಅದನ್ನು ತಗೊಂಡ್ಬಿಟ್ಟಿದ್ದೆ. ಬಲ್ಲವರಾರು ದೇವರ ಆಟ ಅದು. ನೀನೇನು ಹೇಳಿದೆ? ವಿಧಿಯಾಟ ಬಲ್ಲವರಾರು. ಸೈಕೋ ನನ್ನ ಗಂಡ ಸೈಕೋ. ಗೈಸ್, ನಾನು ಇನ್ನೂ ರೆಡಿ ಆಗ್ಬೇಕು. ನಂಗೆ ಮೂಡೇ ಎಲ್ಲ ರೆಡಿ ಆಗೋಕ್ಕೆ, ಆದರೆ ಟೈಮ್ ಆಗೋಯ್ತು. ಹೊಟ್ಟೆ ಬರೋ ಹಸಿತಾಯ್ತಾ, ಏನು ಮಾಡಿ ಸಾಗಿ ಅಂತ ಗೊತ್ತಾಗ್ತಾಯಿಲ್ಲ. ನೀನು ಹಚ್ಕೊಳ್ಳಿಲ್ವಾ ಕ್ರೀಮ್? ಓಲೆ ಕೊಡು ಗೈಸ್. ಇದು ಓಲೆ ಬೆಳ್ಳಗಾಗತ್ತೆ ಗೈಸ್.
ಆಕ್ಚುಲಿ ಬೆಳ್ಳಗಾಗುತ್ತೆ ಇವಳ ಥರನೇ ಸೇಮ್ ಟು ಸೇಮ್. ಹೊಯ್ ಇಲ್ಲಿ ಹೊತ್ತಿದ ತಕ್ಷಣ ಆಟ ಬಂದ್ಬಿಡ್ತು ನೋಡು. ಗೈಸ್ ನನ್ನ ಗಂಡ ಫಸ್ಟ್ ಟೈಮ್ ಯಾವುದೋ ಒಂದು ಕ್ರೀಮ್ ಇಷ್ಟಪಡ್ತಾ ಇದ್ದಾನೆ ಗೈಸ್. ಆ ಮೂಮೆಂಟ್ ಆಗೋಯ್ತು. ನನ್ನ ಸೀರಮ್ ಹೈಫಂದು ಫುಲ್ಲು ಹೊಡೆದೇ ಹೋಯ್ತು ಗೈಸ್. ಮುಕ್ಕಾಲು ಡಬ್ಬ ಹಾಗೆ ಇತ್ತು ಗೈಸ್. ಛೇ ಹೊಸದು ನನಗೆ. ಕಮ್ಮಾ ಫುಲ್ ಪೀಸ್ ಮಾ ತಗೋಬಾ ಗೈಸ್. ನಾನೇನೇ ಮಾಡಿದ್ರು ನನ್ನ ರೆಸ್ಕ್ಯೂ ನನ್ನ ಗಂಡ ಇರ್ತಾನೆ ಗೈಸ್. ನಿಮ್ಮ ರೆಸ್ಕ್ಯೂಗೆ ಯಾರು ಇರ್ತಾರೆ ಗೈಸ್? ಕಮೆಂಟ್ ಮಾಡಿ ಗೈಸ್. ನೀವು ಏನೇ ಮಾಡಿದ್ರು, ಚಿಕ್ಕದಾದ್ರೂ ಆಗಲಿ ಅಥವಾ ದೊಡ್ಡದಾದ್ರೂ ಆಗಲಿ, ಏನೇ ಆಗಲಿ, ಫಸ್ಟ್ ನಿಮ್ಮ ಲೈಫಲ್ಲಿ ಯಾರು ಬರ್ತಾರೆ ಅದನ್ನು ಕಮೆಂಟ್ ಮಾಡಿ ಗೈಸ್. ನೋಡೋಣ. ಛೀಯೇ ಒಂದು ಸೆಕೆಂಡ್ ಇರೋ ಕ್ರೀಮ್ ನೀಟಾಗಿ ಹಚ್ಚಿಲ್ಲ. ಸರಿ ಗೈಸ್, ನಾನು ರೆಡಿ ಆಗ್ಬಿಡ್ತೀನಲ್ಲ, ಸುಮ್ಮನೆ ಲೇಟ್ ಆಗಿಬಿಡುತ್ತೆ. ಆಲ್ರೆಡಿ ಲೇಟ್ ಆಗಿದೆ ಅಂತ ನನಗೆ ಸೈಕ್ ಮಾಡಿಬಿಟ್ಟು ನನ್ನ ವಾಚಲ್ಲಿರೋ ಶೆಲ್ನ ಕದ್ಕೊಂಡು ಅವ್ನ ವಾಚಿಗೆ ಹಾಕೋತಾ ಇದ್ದ ನೋಡಿ ಗೈಸ್. ಎಷ್ಟು ಇದು ಬೇಡ ನಿನಗೆ? ಹಾಂ ತಾಯ್ ಓಡ್ತಾಯ್ತು ಬಾ. ಟೈಮ್ ಆಗೋಯ್ತಂತ ನೋ ನಾಷ್ಟ ನೋ ನಥಿಂಗ್ ಗೈಸ್. ಬಾಳೆನ್ ತಿನ್ನು ಜಯನ್ನು. 12 ಗಂಟೆ ಹೋಗೋಕ್ಕೆ 12:30 ಅಂತ ಹೇಳ್ತಾ ಇದೆಯಾ. 1 ಗಂಟೆಗೆ ಅಪಾಯಿಂಟ್ಮೆಂಟ್ ಅಂತ ಹೇಳ್ತಾ ಇದೆಯಾ. ಇನ್ನು ಇಲ್ಲೇ 12 ಕಾಲ್ ಮಾಡಿದ್ರೆ ಹೋಗೋಷ್ಟು 12:45. ಲೇಟಾಗಿ ಹೋಗಿದೆ. ಮನೆ ಹತ್ರ ಬಂದಿದ್ದೀವಿ ನೋಡ್ರಿ. ನಮ್ಮ ತಾತ ಟೀ ಕುಡಿತಿದ್ರು. ಪಾಪ ನನ್ನ ಜಾಕೆಟ್ ಕೊಡೋಕೆ ಬಂದವರು. ಇಲ್ಲೆಲ್ಲ ಹಿಂಗೆ ನಿಂತವ್ರು ನೋಡಿ. ನಾವು ಬಂದರೆ ಹಿಂಗೆ ನಿಂತು ಇರಬೇಕು ಗೈಸ್. VIP ಗಳು ನಾವು ಬಂದರೆ ಎಲ್ಲರೂ ಆಚೆ ಬಂದರೆ ಎಲ್ಲರೂ ಗುರುವಾರ ಇವತ್ತು ಹಿಡ್ಕೊಳ್ರಿ. 4,000 ಕೇಳ್ತಾರೆ ನಾವು ಮಾತ್ರ. ಪಾಕೆಟ್ನಲ್ಲಿದೆಯಾ? ಆಯಿತು. ನಮ್ಮ ಮನೆ ನನ್ನ ಖರ್ಚಿಗಂತ ಕಾಸು ಕೊಡ್ತಾರೆ ಗೈಸ್ ದಿನ. 4,000 ಆಯ್ತಾ ನೋಡು. ನಿಮ್ದು ತೆಗಿಬೇಕಾ? ಟೀ ಕುಡಿತಾ ಇದ್ದೀರಾ? ಕುಡೀರಿ. ನಮ್ಮ ಮನೆಗಳಲ್ಲಿ ಎಷ್ಟು ಬಟ್ಟೆ ಯೂಸ್ ಮಾಡ್ತೀವಿ ಅಂದರೆ ಗೈಸ್, ದಿನ ಒಗಿಬೇಕು ಪಾಪ. ಬಟ್ಟೆ ಒಗ್ದು ನಮ್ಮ ಮನೆ ಕಂಬಿ ಮೇಲೆಲ್ಲ ಹಾಕ್ಬಿಡ್ತಾರೆ. ಅಷ್ಟು ಬಟ್ಟೆ ಸಾಲದೇ ಇಲ್ಲ ನಮಗೆ ಹೋಗಿ ಮಣ್ಗಾಕಕ್ಕೆ. ಓಕೆ ಗೈಸ್, ಇವಾಗ ಹೋಗ್ತಾಯಿದ್ದೀವಿ ಒಂದು ವೇ ಗಾಡೀಲಿ. ನಾನು ಸ್ವಲ್ಪ ಎಡಿಟಿಂಗ್ ಮಾಡಬೇಕು, ಇವಾಗ ಪೋಸ್ಟ್ ಮಾಡಬೇಕು ನಾನು. ಸೊ ಬಂದಿದ್ದೀವಿ ಕ್ಯಾಂಟೀನಲ್ಲಿ. ಮಸ್ಕಾ ಬನ್ನಲ್ಲಿ ಏನಿರುತ್ತೆ? ಮಸ್ಕಾ ಬನ್ ಚೆನ್ನಾಗಿರುತ್ತೆ. ಬಟರಿ ಒಂದು ಮಸ್ಕಾ ಬನ್ ಕೊಡಿ. 2 ವಡಪಾವು, ಒಂದು ಮಸ್ಕಾ ಬನ್. ಗೈಸ್ ಫುಲ್ ಹೊಟ್ಟೆ ಹಸಿತಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಗೈಸ್, ಅದಕ್ಕೆ ಇಲ್ಲೇ ತಿಂತಾಯಿದ್ದೀವಿ. ಹೆಂಗಿತ್ತು? ನಂದಾಗೋಯ್ತು. ಲಾಸ್ಟ್ ಕೌಂಟ್ರ್ ನೋಡಿದ್ರೆ ತಲೆ ತಿರುಗ್ತೈತೆ. ಇನ್ನು 200 ಜನನ ಕರೆದಿಲ್ಲ. ಇನ್ನು 460 ಸಮಥಿಂಗ್ ಏನೋ ಐತೆ. ನಂದು ಇನ್ನು 623. ನಂದಂಗಾದ್ರೆ ಎಷ್ಟಿದೆ? ನೀನು ಇಲ್ಲೇ ಇವತ್ತು. ನಾನು ಅದಕ್ಕೆ ಹೇಳಿದೆ ಇವತ್ತು ಜಾಸ್ತಿ. ನೋಡೋಣ, ಹೇಳ್ತೀನಿ ಗೈಸ್. ಫೈನಲಿ ಜೀವ ಬಂತು ಗೈಸ್. ಹೋಗಿ ಜೀವ ವಾಪಸ್ ಬಂದಿದೆ. ಹೆಂಗೆ ಹೋಗ್ತಾಳೆ ಚೆನ್ನಾಯ್ತಾ? ಜೋಳ ರೊಟ್ಟಿ ದಿನ ಬಂದಿಲ್ಲ ಗೈಸ್. ವಾಪಸ್ ಹೋಗ್ತಾ ಇದ್ದೀವಿ. ಆಗೋಯ್ತು ರಕ್ಷಿತಾಗೆ. ರಕ್ಷಿತಾ ನನ್ನ ಡಾಕ್ಯುಮೆಂಟ್ ಸರಿಗಿಲ್ಲದೆ ನಂದು ಏನೂ ಆಗಿಲ್ಲ ಗೈಸ್. ಸೆಕೆಂಡ್ ರೌಂಡ್ಗೆನೆ ತುಕ್ಕಿ ಹೊಡಿತು. ಇವಂದು ಆಗೋಯ್ತು ನೋಡಿ ಗೈಸ್. ಇವನಿಂದನೇ ನಾನು ಪಾಸ್ಪೋರ್ಟ್ ಮಾಡಿಸಿದ್ದು ಲೇಟ್ ಆಯಿತು. ನೋಡಿದ್ರೆ ಇವಂದಾಗೋಯ್ತು, ನಂದಾಗಿಲ್ಲ. ನಮ್ಮ ಮನೆಗೆ ಇವಂದು ಅಡ್ರೆಸ್ ಚೇಂಜ್ ಮಾಡಿಸಿ ಪರ್ಮನೆಂಟ್ ಅಡ್ರೆಸ್ ಅಂದ್ಬಿಟ್ಟು ನಮ್ಮ ಮನೆಗೆ ಚೇಂಜ್ ಮಾಡಿಸ್ಕೊಂಡು ಇವಂದು ಆಗ್ತಾನೇ ಇರಲಿಲ್ಲ. ಏನೇನೋ ಕಷ್ಟಪಟ್ಟು ಫೈನಲಾಗಿ ಚೇಂಜ್ ಮಾಡಿಸಿದ್ರೆ
ನೋಡಿದ್ರೆ ನಂದೇ ಹಾಯ್ ಉರಿಸ್ಬಿಡ ಸುಮ್ಮನೆ. ಆಗೋಯ್ತು ಗೈಸ್ ಇವಳು. ನಂಗೆ ಅದು ಆಗಿರೋದು ಬೇಜಾರು ಇಲ್ಲ ಗೈಸ್, ಕೋಪ ಇಲ್ಲ ನನಗೆ, ಆಗುತ್ತೆ ಮಿಸ್ಟೇಕ್ಸು. ಅಲ್ಲಿ ಎ ಪಿ ಒ ಅಲ್ಲೊಂದು ಎಮ್ಮ ಮಲಯಾಳಿ ಎ ಪಿ ಒ. ಅಟ್ಲೀಸ್ಟ್ ಈಗೇನೋ ಮಿಸ್ಟೇಕ್ ಆಗಿದೆ, ಮುಂದೆ ಏನಾದರೂ ಏನು ಮಾಡಬೇಕು ಅಂತ ಗೈಡ್ ಮಾಡೋದು ಇಲ್ಲ, ಮಿಸ್ಟೇಕ್ ಆಗೋಯ್ತು ಅಷ್ಟೇ ತೊಗೊಂಡೋಗಿ. ಹೆಂಗೆ ಮಾತಾಡ್ತಾರೆ ಅಂದರೆ ಗೈ ಸೀರಿಯಸ್ ಆಗಿ. ಅಲ್ಲಿ ಯಾವುದೋ ಅಂಕಲ್ ನನ್ನ ಪಕ್ಕ ನಿಂತಿದ್ದವ್ರು ಹೇಳಿದ್ರು ನೀನೊಂದು ಬಾಡಿ ಕ್ಯಾಮ್ ಹಾಕೊಂಡ್ಬಿಡ್ಬೇಕಿತ್ತು. ಗೈಸ್ ಅಲ್ಲಿ ಚಿಕ್ಕ ಪೋಸ್ಟ್ ಇರಲಿ, ಏನೇ ಪೋಸ್ಟ್ ಇರಲಿ ಗೈಸ್, ಗೌರ್ಮೆಂಟ್ ಒಳಗೆ ಮುಂಚೆ ಹೆಂಗೆ ಬೇಜಾರಾಗುತ್ತೆ ಅಂದರೆ, ಕೋಪ ಬರುತ್ತಂದರೆ ಅಟ್ಲೀಸ್ಟ್ ಏನಂತ ಹೇಳ್ರಮ್ಮ, ಕರೆಕ್ಟಾಗಿ ಏನು ಮಾಡಬೇಕು ಅಂತನಾದರೂ ಹೇಳಿ ಅಂತ. 2 ನಿಮಿಷಕ್ಕೆ 10 ನಿಮಿಷಕ್ಕೆ ಅವರೇ ಕಾಯಿಸಿದ್ದಾರೆ ಗೈಸ್, ಅವರಿಂದನೇ ಲೇಟ್ ಆಯಿತು. ನಂದು ಟಿಕೆಟೇ ಟರ್ಮಿನೇಟ್ ಮಾಡಿ, ನಾನು ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಕೊಟ್ಟು ಅಟ್ಲೀಸ್ಟ್ ಮಾಡಿಸೋಣ ಅಂತ ಅಂದ್ಕೊಂಡ್ರೆ ನಂದು ಟಿಕೆಟ್ ಟೋಕನೇ ಟರ್ಮಿನೇಟ್ ಮಾಡಿಬಿಟ್ಟಿದ್ದಾರೆ ಗೈಸ್. ಅವರೇ ಲೇಟ್ ಮಾಡಿದ್ದು, ನಾನು ಲೇಟ್ ಅಂದ್ಬಿಟ್ಟು ಟರ್ಮಿನೇಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಅವ್ರು ಅಟ್ಲೀಸ್ಟ್ ನೋಡಿ ಮುಖ ನೋಡಿ ಮಾತಾಡೋಲ್ಲ ಗೈಸ್. ಅವ್ರು ಯಾರು, ಇಟ್ಸ್ ನಾಟ್ ಅಬೌಟ್ ಎಲ್ಲರದು ಮುಖ ನೋಡಿ ಬನ್ನಿ ಕೂತ್ಕೊಳ್ಳಿ ಟೀ ಕೊಡಿ ಕುಡಿತೀರಾ ಅದೆಲ್ಲ ಕೇಳ್ತಾ ಇಲ್ಲ ನಾನು. ಅಟ್ಲೀಸ್ಟ್ ಒಂದು ಬೇಸಿಕ್ ಸೆನ್ಸ್ ಅಲ್ಲ ಅದು, ಕಾಮನ್ ಸೆನ್ಸ್ ಅದು. ಏನಾದರೂ ಮಿಸ್ಟೇಕ್ ಆಗಿದೆ ಅಂದರೆ ಏನಾದರೂ ಹೇಳಬೇಕು, ಸುಮ್ಮನೆ ನಿಲ್ಸೇ ಇರ್ತಾರೆ, ಬೇರೆಯವ್ರು ನೋಡ್ತಾರೆ, ಎಲ್ಲರಿಗೂ ರೂಢಾಗಿ ಮಾತಾಡ್ತಾರೆ. ಒಂಥರ ನಾವೇನಲ್ಲಿ ಏನೋ ಅವ್ರ ಮನೆಗೆ ಹೋಗಿ ಭಿಕ್ಷೆ ಬೇಡ್ತೀವಲ್ಲ ಆ ಥರ ಇದು ಮಾಡ್ತಾರೆ ಗೈಸ್. ಅದಕ್ಕೆ ಸುಮ್ಮನೆ ಹೇಳೋಲ್ಲ ಬೇರೆಯವರೆಲ್ಲ. ಒಳಗಡೆ ಸಿಟಿ ಮಾರ್ಕೆಟ್ ಒಳಗಡೆ ಎಲ್ಲ ಇದೆ ಗೈಸ್, ಅದು ಇಲ್ಲೆಲ್ಲ ಇಟ್ಟಿದ್ದಾರೆ, ಇಲ್ಲಿಟ್ಟವ್ರೆಲ್ಲ ಮುಗಿಸಿದ್ದಾರೆ. ಇಲ್ಲೂ ಇದೆಯಲ್ಲ ಇನ್ನು ತರಕಾರಿ ಅಂಗಡಿ ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋರೆ, ಫುಟ್ಪಾತ್ ಖಾಲಿ ಮಾಡಿ. ಬೇಜಾರಾಗ್ತಾಯಿದೆ, ಲಿಟ್ರಲಾಗಿ ಬೇಜಾರಾಗ್ತಾಯಿದೆ ಗೈಸ್. ಎಷ್ಟು ಇದ್ದಲ್ಲಿ ಹೋದೆ ಅಂದರೆ ಹಾಸ್ಬಿಟ್ಟು ಆಗ್ಬಿಡುತ್ತೆ ಇವತ್ತು, ನಾಳೆ ಆರ್ಬಿಡ್ತೀನಿ ಅನ್ನೋ ಜೋಶಲ್ಲಿ ಹೋಗಿದ್ವಿ. ನಾಳೆ ಎಲ್ಲ ಆರಲ್ಲ, ಆಗ್ಬಿಟ್ರೆ ಹನಿಮೂನ್ ಕ್ಯಾನ್ಸಲ್ ಗೈಸ್, ಪಾಸ್ಪೋರ್ಟ್ ಸಿಕ್ಕಿಲ್ವಲ್ಲ. ಕಾಸು ಮಿಕ್ತು ನಂದು. ಹಂಗಂದ್ರೆ ಆ ಕಾಸಲ್ಲಿ ಫುಲ್ಲು ಬಟ್ಟೆ ಕೊಡಿಸ್ಬಿಡುವ. ಬಟ್ಟೆ ಅಂತ ಮಳೆ ಬರ್ತಾಯಿದ್ದೆ, ಅಳ್ತಾವಳಿ ಒಳಗೆ ಗೈಸ್ ಅಲ್ಲೇ ನಿಂತ್ಕೊಂಡು. ನಂಗೆ ಕೋಪ ಬಂದರೆ ಇವನು ಪಡ್ಕೊಂತ ಸುಮ್ಮನಿರು ಅಂತಿದ್ದಾನೆ. ನಾನು ಚೂರು ವಾಯ್ಸ್ ರೈಸ್ ಮಾಡಂಗಿಲ್ಲ, ಸುಮ್ಮನಿರು ಅಂತಿದ್ದಾನೆ. ಹೆದ್ರು ಪುಕ್ಲ ಇವನು ಬೇರೆ. ಇನ್ನೇನಲ್ಲ, ಸೈಲೆಂಟ್ ಆಗಿ ಎಲ್ಲ ಇದ್ದಾರೆ, ಇವ್ರು ಕಿರ್ಚಾಡ್ತಾವಳಲ್ಲಿ ಇದ್ರೆ ಒಳಗಡೆ ಆಗಿರೋರ್ದು ಅವ್ರಿಗೇನಾಗಿಲ್ವಲ್ಲ. ಅನ್ಫಾರ್ಚುನೇಟ್ಲಿ ನಂದು ಪಾಸ್ಪೋರ್ಟ್ ಆಗಲಿಲ್ಲ, ಸಂದೇಶದಾಗ ಹೋಗ್ಬಿಟ್ಟಿದೆ. ಅಣ್ಣಂದು ಪಾಸ್ಪೋರ್ಟ್ ಬರುತ್ತೆ, ನಂದು ಆಗೇ ಇಲ್ಲ ಗೈಸ್. ಅವರೇ ಲೇಟ್ ಮಾಡಿಬಿಟ್ಟು ನಾನು ಕೌಂಟ್ರಿಗೆ ಲೇಟಾಗಿ ಹೋದೆ ಅಂದ್ಬಿಟ್ಟು ಟರ್ಮಿನೇಟ್ ಮಾಡಿಬಿಟ್ಟಿದ್ದಾರೆ. ಇನ್ನೆಷ್ಟು ಇರಬೇಡ ಗೈಸ್ ಅವ್ರಿಗೆ. ಬಟ್ ಸ್ಟಿಲ್ ನಮ್ಮ ಟ್ರಿಪ್ ಹೆಂಗೆ ಹೋಗುತ್ತೆ, ಏನೇನು ಮಾಡ್ತೀವಿ ಎಲ್ಲ ನಮ್ಮ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹಾಕ್ತೀವಿ. ಆ್ಯಂಡ್ ದಿಸ್ ಇಸ್ ಅವರ್ ಲಾಸ್ಟ್ ಲಾಂಗ್ ಟ್ರಿಪ್ ಫಾರ್ ದಿಸ್ ಇಯರ್. ಸೊ ಈ ವರ್ಷದ ಕೊನೆ ಟ್ರಿಪ್, ಬಿಕಾಸ್ ಇನ್ನೇನು ಹಬ್ಬ ಎಲ್ಲ ಬಂತು, ಆಮೇಲೆ ಎಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ, ಹಬ್ಬ ಗಿಬ್ಬ. ಅದು ಹಬ್ಬ ಮುಗಿಸೋ ಅಷ್ಟರಲ್ಲೇ ಡಿಸೆಂಬರ್ ಹೆಂಗೆ ಬಂದುಬಿಡುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನೊಂದು ತಿಂಗಳಾದಮೇಲೆ ಆಗಸ್ಟಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಅಗೇನ್ ಜಾನ್ವರಿ ಬಂದೇ ಬಿಡುತ್ತೆ, 2027 ಬಂದೇ ಬಿಡುತ್ತೆ. ಕಣ್ಬಿಡೋ ಅಷ್ಟರಲ್ಲಿ ಹಬ್ಬಗಳು ಸ್ಟಾರ್ಟ್ ಆದರೆ. ಸೊ ಎಸ್ ಗೈಸ್, ಅಷ್ಟೇ ಗೈಸ್. ಇದು ತೋರಿಸ್ತೀನಿ ನೋಡಿ, ಇದು ಬಿ ಬಾಡಿ ವೈಸ್ ಅವ್ರದ್ದು ಅಂಡರ್ ಆರ್ಮ್ ರೋಲೋ ಅನ್ನೋ. ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ. ಆ್ಯಕ್ಚುಲಿ ನಾನು ಜಾಸ್ತಿ ಪ್ರಮೋಷನ್ಸ್ ಮಾಡಲ್ಲ, ಜಾಸ್ತಿ ಅಲ್ಲ. ನಾನು ಒಂದು ಬರೋ ಆಫರ್ಸಲ್ಲಿ ಒಂದು 2% ತೊಗೋತೀನಿ ಅಷ್ಟೇ. ತೊಗೊಂಡ್ರು ಸದ್ಯಕ್ಕಂತೂ ಯಾವುದೂ ಪ್ರಮೋಷನ್ಸ್ ಮಾಡ್ತಾಯಿಲ್ಲ. ಸೊ ದಿಸ್ ಒನ್ ಇಸ್ ರಿಯಲಿ 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 ವೆರಿ ಗುಡ್ ಗೈಸ್. ನೀವೇನಾದರೂ ಜಾಸ್ತಿ ಸ್ವೆಟ್ ಆಗಂಗಿದ್ರೆ, ನಿಮ್ಮದು ಅಂಡರ್ ಆರ್ಮ್ ಆರ್ಡರ್ ಇದ್ದರೆ, ನಿಮ್ದು ಅಂಡರ್ ಆರ್ಮ್ ಡಾರ್ಕ್ ಆಗಿದ್ರೆ, ಇದು 2 ಕಿತ್ತು. ಆ್ಯಕ್ಚುಲಿ ಇದು ಖಾಲಿ ಆಗಿಲ್ಲ ನನ್ನದು. ಸೊ ಇದು ಒಂದು ಖಾಲಿ ಆಗಿಲ್ಲ ಕ್ರೀಮು, ಇದು ಖಾಲಿ ಆಗೋಗಿತ್ತು ನಂದು. ಇದು ಸೊ ಐ ಹ್ಯಾವ್ ಬುಕ್ ದಿಸ್ ನೌ. ಈ ಕ್ರೀಮ್ ಇನ್ನೂ ಇದೆ, ನನಗೆ ಇದು ಜೆಪ್ಟೋಲ್ ಸಿಕ್ಕಿಲ್ಲ. ಇದು ಬಾಡಿ ವೈಸ್ ಅವ್ರದ್ದೇ, ಇದರಲ್ಲಿ ಹಾಕಬೇಕು. ಇದೆ ಪಿಗ್ಮೆಂಟೇಷನ್ ರಿಪೇರ್ ಕ್ರೀಮು. ಇದು PM ಯೂಸು. ದಿಸ್ ಇಸ್ ಬೆಸ್ಟ್ ಫಾರ್ AM ಗೈಸ್.
ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಪ್ಕಮಿಂಗ್ ವ್ಲಾಗ್ಸ್ ಏನೇನು ಬರ್ತಾ ಇರುತ್ತೆ ನೋಡೋಣ. ತುಂಬ ದಿನ ಆಯಿತು ಗೈಸ್ ಪ್ರ್ಯಾಂಕ್ ಮಾಡಿ, ಸಂದೇಶಕ್ಕೆ ಪ್ರ್ಯಾಂಕ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಪ್ರ್ಯಾಂಕ್ ಸಾಕು ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳಿದ್ರಿ, ಬಟ್ ಪ್ರ್ಯಾಂಕ್ ವೀಡಿಯೋಸ್ಗೆ ಸಿಕ್ಕಿರಲ್ಲ, ಅವು ಡೈಲಿ ವ್ಲಾಗ್ಸಿಗೆ ಇನ್ನೂ ಸಿಗ್ತಾ ಇಲ್ಲ. ಬಿಕಾಸ್ ಇಂದ ನಮ್ಮದು ಫ್ಯಾಮಿಲಿ ಸ್ವಲ್ಪ ಕಮ್ಮಿ ಇದೆ ಕಂಪೇರ್ ಟು ಅದರ್ಸ್. ಸೊ ಎಸ್, ಡೈಲಿ ವ್ಲಾಗ್ಸ್ ಮಾಡೋಕ್ಕಂತೂ ಸದ್ಯಕ್ಕೆ ಸಾಧ್ಯ ಇಲ್ಲ. ನಮ್ಗೆ ರುಟೀನಿಗೆ ಒನ್ ಡೇ ತೋರಿಸ್ತೀನಿ ನಮ್ದು ಹೆಂಗಿರುತ್ತೆ ರುಟೀನ್ ಅಂದ್ಬಿಟ್ಟು, ಆಗ ನಿಮಗೆ ಗೊತ್ತಾಗುತ್ತೆ ನಾವು ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗುತ್ತಾ, ಮಾಡಿದ್ರು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕನ ಆಗುತ್ತಾ ನಮ್ಮ ಕೈಯಲ್ಲಿ ಅಂತ. ಸೊ ಅಷ್ಟೇ ಗೈಸ್, ಟೇಕ್ ಕೇರ್, ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್ ಗೈಸ್, ಬಾಯ್.